ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮೊನ್ನೆ ಜೂನ್ 12ನೇ ತಾರೀಕಿಗೆ ಅಮಿತ್ ಶಾ ಅವರು ಪಂಜಾಬ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬೈಠಕನ್ನು ನಡೆಸಿದರು. ಬೈಠಕ್ ಅಂದರೆ ಮೀಟಿಂಗು. ಪಂಜಾಬ್ದಲ್ಲಿ ಚುನಾವಣೆ ಇದೆ, ಜನವರಿ ಫೆಬ್ರವರಿಯಲ್ಲಿ. ಕಳೆದ ಬಾರಿ ನಡೆದಂಥ ವಿದ್ಯಮಾನಗಳು ತಮಗೆ ಗೊತ್ತೇ ಇದೆ. ಭಾರತೀಯ ಜನತಾ ಪಾರ್ಟಿಗೆ ಹೇಳಿಕೊಳ್ಳುವಂಥ ಯಾವುದೇ ನೆಲೆ ಅಲ್ಲಿ ಇಲ್ಲವೇ ಇಲ್ಲ. ಭಾಳ ದೊಡ್ಡ ಮಟ್ಟದ ನಾಯಕರು ಯಾರು ಅಲ್ಲಿ ಇಲ್ಲ. ಚುನಾವಣೆಯ ತಯಾರಿಯನ್ನು ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಒಂದು ಮಾತನ್ನು ಅಮಿತ್ ಶಾ ಅವರು ಆ ಸಂದರ್ಭದಲ್ಲಿ ಹೇಳಿದರು. ಅವರು ಹೇಳ್ತಾರೆ, ಮುಂಚೆ ಹೇಳಿಲ್ಲ ಅಂತ ದಯವಿಟ್ಟು ಈಗಲೇ ಹೇಳಿಬಿಡ್ತೀನಿ, ಪಂಜಾಬದಲ್ಲಿ ಅಧಿಕಾರವನ್ನು ಹಿಡಿಯುವುದು BJP ಮತ್ತು BJP ಮಾತ್ರ. BJP ಅಲ್ಲದೆ ಬೇರೆ ಯಾವ ಪಕ್ಷವೂ ಅಲ್ಲಿ ಅಧಿಕಾರವನ್ನು ಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಆ ಮಟ್ಟಿನ ತಯಾರಿಯನ್ನು ನಾವು ಮಾಡ್ಕೋತಾ ಇದ್ದೀವಿ. ಇದು ಉತ್ಪ್ರೇಕ್ಷೆ ಅನ್ನಿಸ್ಬೋದು, ಅತಿಯಾದ ಆತ್ಮವಿಶ್ವಾಸ ಅನ್ನಿಸ್ಬೋದು, ಅಥವಾ ಗ್ರೌಂಡ್ ರಿಯಾಲಿಟಿಯಿಂದ ಹೊರತಾದಂಥದ್ದು ಅಂತ ಅನ್ನಿಸ್ಬೋದು. ಆದರೆ ಅಮಿತ್ ಶಾ ಅವರ ಲೆಕ್ಕಾಚಾರ ಹೇಗಿರುತ್ತೆ ಅಂತ ನಾವು ಈ ಕ್ಷಣದಲ್ಲಿ ಆಲೋಚನೆ ಮಾಡಿದರೆ ಅದು ನಮಗೆ ಸ್ಪಷ್ಟವಾದ ಚಿತ್ರಣವನ್ನು ಕೊಡಲಾರದು. ಅದಕ್ಕೆ ನಮ್ಮ ಕಣ್ಣೆದುರಿಗಿರುವಂಥ ಜೀವಂತ ಉದಾಹರಣೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಹಿಡಿಯಬಹುದು ಅಂತ ಯಾರು ಅಂದ್ಕೊಂಡಿದ್ರು ನನಗೆ ದಯವಿಟ್ಟು ಹೇಳಿ. ಕಲ್ಪನೆಯನ್ನೂ ಮೀರಿದಂಥ ವಿಚಾರ, ಊಹಾತೀತವಾದಂಥ ವಿಚಾರ ಮತ್ತು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಸಾಧ್ಯವೇ ಇರಲಾರದಂಥ ಒಂದು ಕಲ್ಪನೆ ಅದು. ಎಲ್ಲಿ ಮುಸಲ್ಮಾನ ಬಾಹುಳ್ಯ ಇದೆಯೋ, ಎಲ್ಲಿ ಗೂಂಡಾಗಿರಿಯ ಮೂಲಕವೇ ರಾಜಕಾರಣವನ್ನು ಮಾಡಲಾಗತ್ತೋ, ಯಾವುದು ಗಡಿರಾಜ್ಯವಾಗಿದ್ದು ಬೇರೆ ಕಡೆಯಿಂದ ಫಂಡಿಂಗ್ ಕೂಡ ಆಗ್ತಾ ಇದೆಯೋ ಅಂತಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಹಿಡಿಯಿತು. ಪಂಜಾಬ್ ಅದಕ್ಕೆ ಹೊರತಾದಂಥ ರಾಜ್ಯ ಅಲ್ಲ. ಪಂಜಾಬ್ ಕೂಡ ಗಡಿರಾಜ್ಯ. ಪಂಜಾಬ್ ಕೂಡ ಪಾಕಿಸ್ತಾನದ ISIನಿಂದ ನಿರಂತರವಾದಂಥ ದೊಡ್ಡದಾದಂಥ ಪಿತೂರಿಯನ್ನು, ನಿರಂತರವಾದ ಕಾರಸ್ಥಾನದಿಂದ ನಲುಗಿ ಹೋಗಿರುವ ರಾಜ್ಯ. ಮಜಾ ನೋಡಿ, ಯಾವ ಪಶ್ಚಿಮ ಬಂಗಾಳದಲ್ಲಿ 30-35% ಜನಸಂಖ್ಯೆ ಮುಸಲ್ಮಾನರು ಇದ್ದಲ್ಲಿಯೂ ಗೆದ್ಕೊಂಡ್ಬಂದಿದ್ದಾರೆ ಅಮಿತ್ ಶಾ, ನರೇಂದ್ರ ಮೋದಿ ಅವರು. ಅಂದರೆ ಇಲ್ಲಿ 1.93% ಮುಸಲ್ಮಾನರಿರೋದಲ್ಲಿ. ಪಂಜಾಬ್ದಲ್ಲಿ ಮುಸಲ್ಮಾನರ ಸಂಖ್ಯೆ 1.93%, ಕ್ರಿಶ್ಚಿಯನ್ನರ ಸಂಖ್ಯೆ 1.26%. ಈಗ ಕ್ರಿಪ್ಟೋ ಕ್ರಿಶ್ಚಿಯನ್ನರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಸ್ಪಷ್ಟವಾದಂಥ ನಿಖರವಾದಂಥ ಅಂಕಿ ಸಂಖ್ಯೆಗಳು ಸಿಗೋದಿಲ್ಲ. ಮೊದಲನೇದಾಗಿ ಎಲ್ಲಿರುವಂಥದ್ದು ಸಿಖ್ಖರ ಜನಸಂಖ್ಯೆ. ಸಿಖ್ಖರು 57.69% ಇದ್ದಾರೆ, 58% ಅನ್ಕೊಳ್ಳಿ. ಹಿಂದೂಗಳು 38.49% ಇದ್ದಾರೆ. ಸೆಕೆಂಡ್ ಲಾರ್ಜೆಸ್ಟ್ ಈಸ್ ಹಿಂದೂ. ಮೊದಲೇದು 57% ಇರುವಂಥ ಸಿಖ್ಖರು. ದಲಿತರ ಸಂಖ್ಯೆ, ದಲಿತರದೇ ಭಾಳ ದೊಡ್ಡದಾದಂಥ ಕೊಣಗೆಯಲ್ಲಿ 16% ದಲಿತರಿದ್ದಾರೆ ಅಲ್ಲಿ. ಬಿಟ್ಟರೆ ಎರಡನೇ ಸ್ಥಾನದಲ್ಲಿ 38% ಇರುವ ಹಿಂದೂಗಳು. ಆದರೆ ಚುನಾವಣೆ ಆ ಲೆಕ್ಕಾಚಾರದಲ್ಲಿ ಅಲ್ಲಿ ನಡೆಯೋದಿಲ್ಲ. ಅಲ್ಲಿ ಚುನಾವಣೆ ವಿಶೇಷತೆ ಏನು ಅಂದರೆ, ಕನಿಷ್ಠ 4 ಪಕ್ಷಗಳ ಮಧ್ಯೆ ಹೋರಾಟ ನಡೆಯುತ್ತೆ. ಚತುಷ್ಕೋನ ಸ್ಪರ್ಧೆ. ಚತುಷ್ಕೋನ ಸ್ಪರ್ಧೆಯಲ್ಲಿ ಯಾರಿದ್ದಾರೆ? ಅಕಾಲಿದಳಿದೆ, ಶಿರೋಮಣಿ ಅಕಾಲಿದಳ. ಏನು ಅದರ ಜೀವ ಅನ್ನೋದು ಉಳಿದೇ ಇಲ್ಲ. ಎರಡನೇದು ಕಾಂಗ್ರೆಸ್ ಇದೆ. ಕಾಂಗ್ರೆಸ್ಸಿನ ಒಳಗಡೆ ಏನು ನಡೀತಾ ಇದೆ ಅಂತ ಇದ್ರ ಮುಂದೆ ಹೇಳ್ತೀನಿ. ಅದಾದಮೇಲೆ ಆಮ್ ಆದ್ಮಿ ಪಾರ್ಟಿ ಇದೆ. ಅದಾದಮೇಲೆ BJP ಇದೆ. 4 ಪಕ್ಷಗಳು. ಕಾಂಗ್ರೆಸ್ಸಿನ ಸಮಸ್ಯೆ ಏನು? ಕಾಂಗ್ರೆಸ್ಸಿನಲ್ಲಿ ರಾಜಾ ವಾರಿಂಗ್ ಅನ್ನೋನು ಅಲ್ಲಿಯ ಅಧ್ಯಕ್ಷ. ಈ ರಾಜಾ ವಾರಿಂಗ್ನ ನೇತೃತ್ವದಲ್ಲಿ ಈ ಬಾರಿಯ ಚುನಾವಣೆ ಮಾಡಬೇಕು ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿ ಆಗೋಗಿದೆ. ಸಮಸ್ಯೆ ಏನು ಅಂದರೆ, ಅದಕ್ಕಿಂತ ಹೆಚ್ಚು ಪ್ರಬಲವಾಗಿರುವ, ಅದಕ್ಕಿಂತ ಹೆಚ್ಚು ಜನಪ್ರಿಯವಾಗಿರುವ ಮತ್ತು ಅದಕ್ಕಿಂತ ಹೆಚ್ಚು ಧನಾಢ್ಯನಾಗಿರುವಂಥ, ಬಲಾಢ್ಯನಾಗಿರುವಂಥ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಆತನ ಹೆಸರು ಚರಣ್ಜಿತ್ ಸಿಂಗ್ ಚನ್ನಿ. ಕಳೆದ ಬಾರಿ ಸೋಲಲಿಕ್ಕೆ ಈ ಚರಣ್ಜಿತ್ ಸಿಂಗ್ ಚನ್ನಿಯೇ ಕಾರಣ. ಚರಣ್ಜಿತ್ ಸಿಂಗ್ ಚನ್ನಿಯನ್ನು ಪ್ರಿಯಾಂಕಾ ವಾಡ್ರಾ ಅವ್ರು ಕರ್ಕೊಂಡು ಮುಖ್ಯಮಂತ್ರಿಯನ್ನಾಗಿ ಮಾಡಿದರು. ಮುಂದೆ ಪಕ್ಷ ಸಂಪೂರ್ಣವಾಗಿ ನಶಿಸಿ ಹೋಯಿತು. ಯಾವ ಕ್ಯಾಪ್ಟನ್ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾಯಿದ್ರು, ಅದು ಸಂಪೂರ್ಣವಾಗಿ ಕೆಡಿಸಲಾಯಿತು. ಆತನನ್ನೇ ಸಭೆ ಕರೀಲಿಲ್ಲ. ಯಾರು ಮುಖ್ಯಮಂತ್ರಿ ಇದ್ದಾರೋ ಅವ್ರನ್ನೇ ಶಾಸಕಾಂಗ ಪಕ್ಷದ ಸಭೆಗೆ ಕರೆಯಲಾರದೆ ಅವ್ರನ್ನ ಹೊರಗಡೆ ಇಟ್ಟು ಈ ಪಿಂಕಿ ಚರಣ್ಜಿತ್ ಸಿಂಗ್ ಚನ್ನಿ ತಂದರು. ಈ ನಮ್ಮ ಕ್ರಿಕೆಟರ್ ಮಾತು ಕೇಳಾಗಿರುವಂಥ ದೊಡ್ಡ ಅನಾಹುತ ಅಲ್ಲದು. ಇರಲಿ,
ಈಗ ರಾಜಾ ವಾರಿಂಗನ ವಿಚಾರಕ್ಕೆ ಬರೋಣ. ರಾಜಾ ವಾರಿಂಗು ಈ ಬಾರಿಯ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಘೋಷಿಸ್ತಾ ಇದೆ. ಆದರೆ ಈ ಚರಣ್ಜಿತ್ ಸಿಂಗ್ ಚನ್ನಿ ಅನ್ನುವಂಥ ಕ್ರಿಪ್ಟೋ ಕ್ರಿಶ್ಚಿಯನ್ ಇದೆ, ಈತ ತನ್ನನ್ನು ಸರ್ದಾರ್ಜಿ, ತನ್ನನ್ನು ದಲಿತ ಅಂತ ಕರ್ಕೋತಾನಂತ. ನಾನು ದಲಿತ ಅಂತಲೇ ಹೇಳೋದು. ದಲಿತ ಮುಖ್ಯಮಂತ್ರಿಯನ್ನು ಮಾಡಿದ್ದೇವೆ ಪಂಜಾಬದಲ್ಲಿ, ಇದಕ್ಕಿಂತ ದೊಡ್ಡ ಸಾಧನೆ ಏನು ನಮ್ಮದು ಅಂತ ರಾಹುಲ್ ಗಾಂಧಿ ಅವಾಗ ಮಾತಾಡ್ಕೊಂಡು ಓಡಾಡಿದರು. ದಲಿತ ಮುಖ್ಯಮಂತ್ರಿ ಮಾಡಿದರು, ಯಾಕೆ ಗೆಲ್ಲಿಲ್ಲ ಅನ್ನೋದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಈತನ ಬೆಂಬಲಿಗರು ಯಾರಿದ್ದಾರಲ್ಲ, ಚರಣ್ಜಿತ್ ಸಿಂಗ್ ಚನ್ನಿಯ ಬೆಂಬಲಿಗರು, ಅವರು ಹಠ ಹಿಡಿದು ಕೂತಿದ್ದಾರೆ. ಈ ಸಲ ಒಂದು ವೇಳೆ ನೀವು ಚರಣ್ಜಿತ್ ಸಿಂಗ್ ಚನ್ನಿನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡದೆ ಹೋದರೆ ದೊಡ್ಡ ಮಟ್ಟದ ಬಂಡಾಯ ಹೇಳ್ತೇವೆ ನಾವು, ಈ ಬಾರಿಯ ಚುನಾವಣೆಯಲ್ಲಿ ನಿಮಗೆ ಸಹಕಾರವನ್ನು ಕೊಡೋದಿಲ್ಲ ಅಂತ. ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇರೋದು ಅಗೇನ್ ಸೇಮ್ ಚರಣ್ಜಿತ್ ಸಿಂಗ್ ಚನ್ನಿ. ಇದು ಕಾಂಗ್ರೆಸ್ಸಿನ ಸ್ಥಿತಿ. ಇನ್ನು ಆಮ್ ಆದ್ಮಿ ಪಾರ್ಟಿಗೆ ಬನ್ನಿ. ಆಮ್ ಆದ್ಮಿ ಪಾರ್ಟಿಯಲ್ಲಿರುವಂಥ ಬಹಳಷ್ಟು ಜನ ಈಗ ಆಮ್ ಆದ್ಮಿ ಪಾರ್ಟಿಲಿಲ್ಲ. ದೊಡ್ಡ ಫಂಡ್ ಮ್ಯಾನೇಜರ್ ಆಗಿದ್ದಂಥ ರಾಘವ್ ಚಡ್ಡಾ ತನ್ನ ಇಡೀ ಗುಂಪನ್ನು ಕರ್ಕೊಂಡು ಭಾರತೀಯ ಜನತಾ ಪಾರ್ಟಿಗೆ ವಲಸೆ ಬಂದುಬಿಟ್ಟಿದ್ದಾನೆ. ಆತನಿಗೆ ಸಂಪೂರ್ಣವಾದಂಥ ಭಾರತೀಯ ಜನತಾ ಪಾರ್ಟಿಯ ಪಂಜಾಬದ ಜವಾಬ್ದಾರಿಯನ್ನು ಪರೋಕ್ಷವಾಗಿ ಕೊಡ್ತಾ ಇದ್ದಾರೆ. ಯಾರ್ಯಾರಿದ್ದಾರೆ ಆತನ ಜೊತೆ? ಸ್ವಾತಿ ಮಾಲಿವಾಲ್ ಇದ್ದಾರೆ. ಯಾರು ಅರವಿಂದ್ ಕೇಜ್ರಿವಾಲ್ನ ಜೊತೆ ಮುಖಾಮುಖಿ ಏನು ಜಂಗಿ ಕುಸ್ತಿ ಹಿಡಿದ್ರು ಆ ಸ್ವಾತಿ ಮಾಲಿವಾಲ್ ಜೊತೆಗೆ ನಿಂತಿದ್ದಾರೆ. ಜೊತೆಗೆ ಸಂದೀಪ್ ಪಾಠಕ್ ಇದ್ದಾರೆ, ಜೊತೆಗೆ ಹರ್ಭಜನ್ ಸಿಂಗ್ ಇದ್ದಾರೆ. ಇಷ್ಟು ಜನ ಆಮ್ ಆದ್ಮಿ ಪಾರ್ಟಿಯಿಂದ ಹೊರಗಡೆ ಬಂದು ಭಾರತೀಯ ಜನತಾ ಪಾರ್ಟಿಯ ಜೊತೆ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ. ಹಾಗಾದರೆ ಇವ್ರು ಗೆಲ್ಲಿಸಬಲ್ಲರ? ಖಂಡಿತವಾಗಿ ಗೆಲ್ಲಿಸೋದಿಲ್ಲ. ಹಾಗಾದರೆ ಅಮಿತ್ ಶಾ ಹೇಗೆ ಆ ಧೈರ್ಯವನ್ನು ತೊಗೊಂಡಿದ್ದಾರೆ? ಅಷ್ಟು ಧೈರ್ಯವಾಗಿ ಹೇಗೆ ಹೇಳ್ತಾರೆ ನಾವು ಗೆದ್ದೇ ಗೆಲ್ತೀವಿ, ನಾಳೆ ನಾ ಹೇಳಲಿಲ್ಲ ಅಂತ ಅನ್ಬೇಡ್ರಿ ಅಂತ ಯಾಕೆ ಹೇಳಿದರು? ಅವರ ಲೆಕ್ಕಾಚಾರ ಭಾಳ ಅದ್ಭುತವಾಗಿದೆ. ವಾಸ್ತವಿಕ ನೆಲೆಗಟ್ಟಿನಲ್ಲಿ ಹಾಗೆ ಏನಾದರೂ ಅನುಷ್ಠಾನ ಆಗಿದ್ದೆ ಆದರೆ, ಇದನ್ನು ಅಳವಡಿಸಿದ್ದೆ ಆದರೆ ಪಂಜಾಬದ ಚುನಾವಣೆ ಭಾಳ ದೊಡ್ಡ ವಿಚಾರ ಇಲ್ಲ. ಯಾಕೆ ಅಂದರೆ ಇರುವ 4 ಪಕ್ಷಗಳಲ್ಲಿ ಹರಿದು ಹೋಗುವ ಮತಗಳ ಅಂತರ ಕೇವಲ 4% ಇರುತ್ತೆ. 2ರಿಂದ 4% ಮತ ಯಾರಿಗೆ ಜಾಸ್ತಿ ಬರುತ್ತೋ ಅವರು ಗೆಲುವನ್ನು ಕಾಣ್ತಾರೆ. 117 ಸೀಟುಗಳಲ್ಲಿ ಅಮಿತ್ ಶಾ ಅವರ ಲೆಕ್ಕಾಚಾರದ ಪ್ರಕಾರ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ದೇಶದ ಒಬ್ಬ MP ಒಂದು ಕ್ಷೇತ್ರದ ಜವಾಬ್ದಾರಿಯನ್ನು ತಗೋಬೇಕು. ಒಬ್ಬ MP ಲೋಕಸಭಾ ಸದಸ್ಯ ಆ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿ. ಒಬ್ಬ MLA ತಗೋಬೇಕು. ಒಬ್ಬ MP, ಒಬ್ಬ MLA, ಒಬ್ಬ ಪಕ್ಷದ ಪದಾಧಿಕಾರಿ, 3 ಜನ ವಿಧಾನಸಭಾ ಕ್ಷೇತ್ರದಲ್ಲಿರಬೇಕು. ಪ್ರತಿ ಮನೆಯನ್ನು ಸಂಪರ್ಕ ಮಾಡಬೇಕು ಮತ್ತು ಅದರ ವರದಿಯನ್ನು ಪ್ರತಿ ವಾರ ಅಮಿತ್ ಶಾ ಅವರಿಗೆ ಕೊಡಬೇಕು. ಹೇಗೆ ಪಶ್ಚಿಮ ಬಂಗಾಳದ ಸಾಲ್ಟ್ ಲೇಕ್ ಅನ್ನುವಂಥ ಪ್ರದೇಶದ, ಕಲ್ಕತ್ತಾದ ಸಾಲ್ಟ್ ಲೇಕ್ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯನ್ನು, ಕೇಂದ್ರ ಕಚೇರಿಯನ್ನು ವಾರ್ ರೂಮ್ ಆಗಿ ಮಾಡ್ಕೊಂಡಿದ್ರು ಅಮಿತ್ ಶಾ, ಅದೇ ರೀತಿ ಈ ಪಂಜಾಬ್ನಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಪಂಜಾಬ್ನಲ್ಲಿ ನಡೀತಾ ಇರುವಂಥ ಚುನಾವಣೆ ಯಾರ ಮಧ್ಯೆ? ಆಮ್ ಆದ್ಮಿ ಪಾರ್ಟಿ ವರ್ಸಸ್ BJPನ, ಕಾಂಗ್ರೆಸ್ ವರ್ಸಸ್ BJPನ, ಅಕಾಲಿದಳ ವರ್ಸಸ್ BJPನ ಅಲ್ಲ. ಈ ಚುನಾವಣೆ ಪಾಕಿಸ್ತಾನದ ISI, ಅಮೇರಿಕ CIA, ಬಾಂಗ್ಲಾದೇಶದ ಜಮಾತ್ ಅದರ ವಿರುದ್ಧವಾಗಿ ತನಿಖಾ ದಳಗಳು ಮಾಡುವಂಥ ಭಾಳ ದೊಡ್ಡದಾದಂಥ ಯುದ್ಧ. ಇದೊಂದು ಇಂಟೆಲಿಜೆನ್ಸ್ ಆಪರೇಷನ್. ಕಳೆದ 15 ದಿನಗಳ ಪತ್ರಿಕೆಗಳನ್ನು ನೀವು ಗಮನಿಸಿ. ಪಂಜಾಬದ ಲೂಧಿಯಾನಾದಲ್ಲಿ ISI ಏಜೆಂಟ್ ಸಿಕ್ಕ, ಅಮೃತ್ಸರದಲ್ಲಿ ISI ಏಜೆಂಟ್ ಸಿಕ್ಕ, ಕಪೂರ್ತಲಾದಲ್ಲಿ ಸಿಕ್ಕ, ಅಲ್ಲಿ ಸಿಕ್ಕ, ಇಲ್ಲಿ ಸಿಕ್ಕ. ಇಷ್ಟು ದಿವಸ ಏನು ಮಾಡ್ತಾಯಿದ್ರು ಅವರು? ಅವರೆಲ್ಲ ಅಲ್ಲಿಯೇ ಇದ್ದರು. ಭಾಳ ದೊಡ್ಡ ಮಟ್ಟದ ಡ್ರಗ್ ರ್ಯಾಕೆಟ್ ಮಾಡ್ತಾಯಿದ್ರು. ಈ ನಾರ್ಕೋ ಟೆರರ್ ಮನಿ ಏನಿದೆ, ಆ ನಾರ್ಕೋ ಟೆರರ್ ಮನಿಯಿಂದ ಸಂಪೂರ್ಣವಾಗಿ ಭಾರತವನ್ನು ಛಿನ್ನ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ತಾಯಿದ್ರು. ಇದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಥರ ಇದೆ. ಅದರ ವಾಸ್ತವ ನೆಲೆಗಟ್ಟಿನಲ್ಲಿ ಇವತ್ತು ನಡೀತಾ ಇರೋದು ಅದೇ. ಒಂದು ವರದಿಯ ಪ್ರಕಾರ ಅಮಿತ್ ಶಾ ಅವರು ಮೊನ್ನೆ ಒಂದು ಮೀಟಿಂಗ್ ಮಾಡಿದರು. ಎಲ್ಲ ಯೂಟ್ಯೂಬ್ ಚಾನಲ್ನವ್ರನ್ನ ಸೇರಿಸಿದರು. ಅಮಿತ್ ಶಾ ಅವರು ಎಲ್ಲ ಯೂಟ್ಯೂಬ್ನ ಪಂಜಾಬನ್ನು ಚುನಾವಣೆಗೆ ಸಂಬಂಧಪಟ್ಟಾಗಿ ಸೇರಿಸಿದರು. ಸೇರಿಸಾಗ ಒಂದು ಮಾತು ಹೇಳಿದ್ರು ಅವರು, ಪಂಜಾಬದ ಸ್ಥಿತಿ ಎಷ್ಟು ಹೀನಾಯ ಆಗಿದೆ ಅಂದರೆ ಪ್ರತಿ 3 ಮನೆಗೆ ಒಬ್ಬ ಡ್ರಗ್ ಅಡಿಕ್ಟ್ ಇದ್ದಾನೆ. ಅಲ್ಲಿ ಪ್ರತಿ 3 ಮನೆಗೆ, ಎವ್ರಿ 3rd ಹೌಸ್ ಈಸ್ ಎ ಡ್ರಗ್ ಅಡಿಕ್ಟೆಡ್ ಹೌಸ್. ಇದೊಂದು ದೊಡ್ಡದಾದಂಥ ಡ್ರಗ್ ಕಾರ್ಟೆಲ್ ಅಲ್ಲಿ ನಿರ್ಮಾಣ ಆಗಿದೆ. ಒಬ್ಬನ ಪೋರ್ಚುಗಾಲದಲ್ಲಿ ಹಿಡ್ಕೊಂಬಂದರು. ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಅತಿ ದೊಡ್ಡದಾದಂಥ ಕಿಂಗ್ ಪಿನ್ನು ಭಾರತದಲ್ಲಿ ಡ್ರಗ್ ರ್ಯಾಕೆಟನ್ನು ನಡೆಸುವಂಥ ಒಬ್ಬ ವ್ಯಕ್ತಿಯನ್ನು ಹಿಡ್ಕೊಂಬರಲಾಯಿತು. ಆತ ಪರಾರಿಯಾಗಿ ಪೋರ್ಚುಗಾಲದಲ್ಲಿ ಹೋಗಿ ಸೇರ್ಕೊಂಡಿದ್ದ. ಅವನ್ನ ಹಿಡ್ಕೊಂಬಂದರು.
ಎಲ್ಲಿ ಅವನವನು? ಪಂಜಾಬಿನವನು. ಪಂಜಾಬಿನ ಡ್ರಗ್ ಕಾರ್ಟೆಲ್ ವ್ಯಕ್ತಿ ಇಡೀ ದೇಶಾದ್ಯಂತ ಡ್ರಗ್ ಸಪ್ಲೈ ಮಾಡಿಕೊಂಡು ಆ ನಾರ್ಕೋ ಟೆರರ್ ಮನಿಯಿಂದ ಇಲ್ಲಿ ಖಲಿಸ್ತಾನಿ ಶಕ್ತಿಗಳನ್ನು ಮತ್ತು ಕನ್ವರ್ಷನ್, ಅತಿ ದೊಡ್ಡ ಮಟ್ಟದಲ್ಲಿ ಕ್ರಿಪ್ಟೋ ಕ್ರಿಶ್ಚಿಯನ್ ಮಾಡುವಂಥ ದೊಡ್ಡ ದಂಧೆ ಅಲ್ಲಿ ನಡೀತಾ ಇದೆ. ಒಂದು ಕಡೆ ಡ್ರಗ್ ರ್ಯಾಕೆಟ್ ನಡೀತಾ ಇದೆ, ಮತ್ತೊಂದು ಕಡೆ ಕನ್ವರ್ಷನ್ ನಡೀತಾ ಇದೆ. ಒಂದೇ ಒಂದು ಅಕಾಲಿ ದಳ ಆಗಲಿ, ಗುರುದ್ವಾರ ಪ್ರಬಂಧಕ ಸಮಿತಿ ಆಗಲಿ, ಅಥವಾ ಅಕಾಲಿ ತಖ್ತ್ ಆಗಲಿ, ಇವ್ರು ಯಾರು ಕೂಡ ಇಲ್ಲಿವರೆಗೂ ಫತ್ವಾ ಹೊರಡಿಸಿಲ್ಲ ನಮ್ಮಲ್ಲಿ ಈ ರೀತಿ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗಬಾರ್ದು ಅಂತ. ಬಿ ಜೆ ಪಿಗೆ ಓಟ್ ಹಾಕದೇ ಇರೋರು ಯಾರಿದ್ದಾರೆ? ಜಟ್ ಸಿಖ್ರು ಮತ್ತು ಈ ಕ್ರಿಪ್ಟೋ ಕ್ರಿಶ್ಚಿಯನ್ಗಳು. ಮುಸಲ್ಮಾನರ ಸಂಖ್ಯೆ ಕಡಿಮೆ ಇದೆ, ಅವರು ಹಾಕಲ್ಲ ಬಿಡಿ. 3 ಜನ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕೋಲ್ಲ. ಹಾಗಾದ್ರೆ ಗೆಲ್ಲಲಿಕ್ಕೆ ಬೇಕಾದಂಥ ಮತಗಳ ಸಂಖ್ಯೆ ಎಷ್ಟು? ಗೆಲ್ಲಲಿಕ್ಕೆ 30% ಓಟ್ ಯಾರಿಗೆ ಬರುತ್ತೋ ಅವರು ಪಂಜಾಬದ ಚುಕ್ಕಾಣಿಯನ್ನು ಹಿಡಿತಾರೆ. ನಾಯಬ್ ಸಿಂಗ್ ಸೈನಿ, ಆ ಸೈನಿ ಪಂಗಡದ ತುಂಬ ಜನ ಪಂಜಾಬ್ದಲ್ಲಿದ್ದಾರೆ. ನಾಯಬ್ ಸಿಂಗ್ ಸೈನಿಗೆ ಹರಿಯಾಣದಿಂದ ಜವಾಬ್ದಾರಿ ಕೊಡಲಾಗಿದೆ, ನಿರಂತರವಾಗಿ ನೀನು ಪಂಜಾಬ್ ಜೊತೆ ಓಡಾಡ್ತಾ ಇರಬೇಕು. ನೋಡಿ, ಹರಿಯಾಣದ ಚುನಾವಣೆ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ರು. ಹರಿಯಾಣದ ಜಾಟರು ಮತ್ತು ಮುಸಲ್ಮಾನರು ಯಾರಿಗೆ ಓಟ್ ಹಾಕ್ತಾರೋ ಅವರು ಚುನಾವಣೆಯನ್ನು ಗೆಲ್ತಾರೆ ಅಂತ. ಕಾಂಗ್ರೆಸ್ ಅದೇ ತಂತ್ರವನ್ನು ಅನುಸರಿಸಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಹೋಯಿತು. ಭಾರತೀಯ ಜನತಾ ಪಾರ್ಟಿ ರೋಚಕ ರೀತಿಯಲ್ಲಿ ಗೆಲುವನ್ನು ಪಡೀತು. ಹೇಗೆ ಅನ್ನೋದು ಅದಾದಮೇಲೆ ಮಾಡುವಂಥ ಪೋಸ್ಟ್ ಮಾರ್ಟಮ್. ಬಟ್ ಮಾಡಿದ್ದಂತೂ ನಿಜಾನ? ಕೊನೆಯ ಕ್ಷಣದಲ್ಲಿ ಮುಖ್ಯಮಂತ್ರಿಯನ್ನು ಬದಲಿ ಮಾಡಿ ನಾಯಬ್ ಸಿಂಗ್ ಸೈನಿಯನ್ನು ಕೂಡಿಸಿ ಜನಪ್ರಿಯತೆ ಇರಲಾರದ ವ್ಯಕ್ತಿಯನ್ನು ಕರ್ಕೊಂಡೋಗಿ ಚುನಾವಣೆ ನಡೆಸಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಹರಿಯಾಣವನ್ನು ಕಾಂಗ್ರೆಸ್ಸಿನ ತೆಕ್ಕೆಯಿಂದ ಕಿತ್ಕೊಂಡು ಕಾಂಗ್ರೆಸ್ಗೆ ಹೋಗ್ಬಿಡತ್ತೆ ಅಂತ ಆಗಿತ್ತಲ್ಲಿ. ಭೂಪೇಂದ್ರ ಹುಡಾ, ದೀಪೇಂದ್ರ ಹುಡಾ ಆ ಲೆವೆಲಿಗೆ ಕೆಲಸ ಮಾಡ್ತಾಯಿದ್ರು. ಅಂಥದ್ದರಲ್ಲಿ ವಾಪಸ್ಸು ಅದನ್ನು ಕರ್ಕೊಂಬಂದು ಭಾರತೀಯ ಜನತಾ ಪಾರ್ಟಿಯ ಬುಟ್ಟಿಗೆ ಅಲ್ಲಿ ಮತವನ್ನು ಹಾಕಿಸಿದರು. ಅದೇ ರೀತಿ ಇಲ್ಲಿ ಯಾವ ಜಟ್ರು ಮತ ಹಾಕೋದಿಲ್ಲ, ಕ್ರಿಪ್ಟೋ ಕ್ರಿಶ್ಚಿಯನ್ ಮತ ಹಾಕೋದಿಲ್ಲ ಅಂತ ಹೇಳಲಾಗ್ತಾ ಇದೆಯೋ ಅದನ್ನು ಸುಳ್ಳು ಮಾಡಲಿಕ್ಕೆ ಮತ್ತು ಒಂದು ISIನ ದೊಡ್ಡದಾದಂಥ ಸಂಚುಗಾರಿಕೆ ಏನಿದೆ ಅದನ್ನು ಛಿದ್ರಗೊಳಿಸಿ ಭೇದಿಸಿ ಡ್ರಗ್ ಮುಕ್ತ ಪಂಜಾಬನ್ನು ಮಾಡುವಂಥ ಒಂದು ದೊಡ್ಡದಾದಂಥ ಸಂಕಲ್ಪದೊಂದಿಗೆ ಅಮಿತ್ ಶಾ ಅವರೀಗ ಮತ್ತೆ ರಣಕಣಕ್ಕೆ ಇಳಿದಿದ್ದಾರೆ. ಕೆಲಸವನ್ನು ಶುರು ಮಾಡಿ ಆಗಿದೆ. ಒಂದು ಬಹಳ ಮುಖ್ಯವಾದ ಮಾತನ್ನು ಹೇಳಿ ನಿಮಗೆ. RSS ಗ್ರೌಂಡ್ ಮಟ್ಟದಲ್ಲಿ ಯಾವ ರೀತಿ ಕೆಲಸವನ್ನು ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದೆ ಅಂದರೆ, ನಾವು ಪಂಜಾಬನ್ನು ಉಳಿಸಿಕೊಂಡರೆ ಹೇಗೆ ಪಶ್ಚಿಮ ಬಂಗಾಳವನ್ನು ಉಳಿಸ್ಕೊಂಡ್ರೆ ಪಂಜಾಬನ್ನು ಉಳಿಸ್ಕೊಂಡ್ರೆ ದೇಶಕ್ಕಿರುವ ಅತಿ ದೊಡ್ಡದಾದಂಥ ತಲೆನೋವು ಪರಿಹಾರ ಆಗತ್ತೆ ಅಂತ. ಹಾಗಾದ್ರೆ ಆಮ್ ಆದ್ಮಿ ಪಾರ್ಟಿಯ ಕಥೆಯನ್ನು, ಆಮ್ ಆದ್ಮಿ ಪಾರ್ಟಿಯ ಈ ಕಾಮಿಡಿ ಇದಾನಲ್ಲ, ಕಾಮಿಡಿ ಕಿಂಗ್ ಇದಾನಲ್ಲ, ಲಾಫ್ಟರ್ ಚಾಲೆಂಜು ಭಗವಂತ್ ಸಿಂಗ್ ಮಾನು, ಆತ ತಾನು ಜಟ್ ಅಂದರೂ ಆತನಿಗೆ ಯಾರೂ ಮತ ಹಾಕೋದಿಲ್ಲ, ಆತ ಕ್ರಿಪ್ಟೋ ಕ್ರಿಶ್ಚಿಯನ್ ಅಂದರೂ ಮತ ಹಾಕೋದಿಲ್ಲ, ಸಿಖ್ ಅಂದರೂ ಆತನಿಗೆ ಮತ ಹಾಕೋದಿಲ್ಲ ಅನ್ನೋದು ಅರವಿಂದ್ ಕೇಜ್ರಿವಾಲ್ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಯಾವ ದುಡ್ಡಿನ ಮೇಲೆ ಇವರೆಲ್ಲ ನಿರ್ಭರಗೊಂಡಿದ್ರು, ಯಾವ NGOಗಳ ಮೂಲಕ ದುಡ್ಡನ್ನು ತರಿಸಿ ಚುನಾವಣೆ ಮಾಡಬೇಕು ಅಂತ ಆಟ ಆಡ್ತಾಯಿದ್ರು, ಅದೆಲ್ಲ FCRA ಮೂಲಕ ಕತ್ತರಿಸಿ ಸಂಪೂರ್ಣವಾಗಿ ನಾಮಾವಶೇಷಗೊಳಿಸಿ ಹೋಗಿದೆ. ಈಗ ಗ್ರೌಂಡಿಗೆ ಇಳಿದು, ರಣಕಣದಲ್ಲಿ ಇಳಿದು ಈ ಸ್ಟ್ರಾಟಜಿ ಏನಿದೆ, ಈ ತಂತ್ರಗಾರಿಕೆ ಏನಿದೆ, ಈ ತಂತ್ರಗಾರಿಕೆಯನ್ನು ಅನುಷ್ಠಾನ ಮಾಡುವ ಪಯಣ ಇದೆಯಲ್ಲ, ಅದು ತುಂಬ ರೋಚಕವಾಗಿರುತ್ತೆ. ಈಗ ಅದಕ್ಕೋಸ್ಕರ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ. ಏನಪ್ಪ ಅಂದರೆ, ಭಾಳ ದೊಡ್ಡದಾದಂಥ ಹೆಸರಲ್ಲಿ ಸುಖವಿಂದರ್ ಸಿಂಗ್ ರಂಧಾವ ಅಂಥೇಳಿ, ಆತ ಭಾಳ ಅತ್ಯಂತ ಜನಪ್ರಿಯ ವ್ಯಕ್ತಿ. ಆತ ನಿನ್ನೆ ಇಲ್ಲ ಮೊನ್ನೆ 3 ದಿವಸ ಆಯಿತು, 3 ದಿವಸದ ಹಿಂದೆ ದಿಲ್ಲಿಗೆ ಹೋಗ್ತಾನೆ. ದಿಲ್ಲಿಗೆ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾನೆ. ಕಾಂಗ್ರೆಸ್ಸಿನ ಭಾಳ ದೊಡ್ಡ ನಾಯಕ ಆತ. ಆತನಿಗೊಂದು ಅಸೈನ್ಮೆಂಟ್ ಹಾಕಲಾಗತ್ತೆ. ಏನು? BJPಯ ಬೇರುಗಳೇ ಇರಲಾರ್ದ ರಾಜ್ಯ ಅದು. ಅಲ್ಲಿ ಅತ್ಯಂತ ಜನಪ್ರಿಯ ಆಗಿರುವಂಥ, ಚುನಾವಣಾ ಕಣದಲ್ಲಿ ಇಳಿದು ಹೋರಾಟ ಮಾಡಬಲ್ಲಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂಥ ಪಟ್ಟಿಯ ಜವಾಬ್ದಾರಿಯನ್ನು ಆತನಿಗೆ ಹಾಕಲಾಗಿದೆ. ಜೊತೆಗೆ ಉಳಿದವರಂತೂ ಇದ್ದೇ ಇರ್ತಾರೆ. ಅಂದರೆ ಯಾವ ರೀತಿ ಅಮಿತ್ ಶಾ, ನರೇಂದ್ರ ಮೋದಿ ಅವರ ಆಲೋಚನಾ ಶೈಲಿ ಇರುತ್ತೆ, ಸುಮ್ಮನೆ ಯೋಚನೆ ಮಾಡಿ ನೋಡಿ. ಫಲಿತಾಂಶ ಏನು ಬರುತ್ತೋ ಬೇರೆ ವಿಚಾರ. ಸಕಾರಾತ್ಮಕ ವಿಚಾರಗಳನ್ನು ಹಂಚಿಕೊಳ್ಳೋದ್ರಲ್ಲಿ ನನಗೆ ಒಂದು ರೀತಿಯ ಖುಷಿ, ಉಮೇದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.